ಸುಲೇಮಾನ್ 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 ಏಯ್ ಮತ್ತ್ಯಾಕ್ ಬಂದ್ಯೋ? ನಿನ್ ಮಗ ಮಾಡಿರೋ ಘನ ಕಾರ್ಯನ ನಿನಗೆ ತಿಳಿಸಿ ನಿನ್ ಮುಂದೆನೆ ಅವನ್ನ ತುಂಡು ತುಂಡಾಗಿ ಕತ್ತರಿಸಾಗೋಗಕ್ ಬಂದೆ. ನೀನ್ ಯಾವನು ನನ್ನ ಮಗನ ಕತ್ತರಿಸ್ ಹಾಕೋಕೆ? ಇದೇ ಮಾತನ್ನ 26 ವರ್ಷಗಳ ಹಿಂದೆ ಎಡವಿ ಬೀಳ್ತಾ ಇದ್ದ ನಮ್ಮ ಅಪ್ಪಂಗೆ ಆಸರೆಯಾಗಿ ನಿಂತು ಎರಡನೇ ಹೆಂಡತಿಯಾಗಿ ಬಂದ ನಿನ್ನ ನನ್ನ ತಾಯಿ ಸ್ಥಾನಕ್ಕೆ ಬರೋಕ್ಕೆ ಯಾವಳೆ ನೀನು ಅಂತ ನಾನು ಉಗಿದು ಕೇಳಿದ್ದಿದ್ರೆ ಇಷ್ಟೊತ್ತಿಗೆ ಯಾವ ಬಸ್ತಿಲಿ ಯಾರ ಕೆಳಗೆ ಬಿದ್ದಿರ್ತಿದ್ಯೋ ಏನೋ ಯಾರಿಗ್ ಗೊತ್ತು. ಹೊಡಿಮ್ಮ ಹೊಡಿ. ನಾನು ಮಾತಾಡಿದ ತಪ್ಪೆ, ಕ್ಷಮಿಸು. ಆದ್ರೆ ಬರೀ ತಪ್ಪು ಮಾತಾಡಿದಕ್ಕೆ ಹೊಡೆದಿಯಲ್ಲ. ನಿನ್ ಮಗ ಮಾಡಬಾರ ತಪ್ಪು ಮಾಡಿ ಬಂದಿದ್ದಾನಲ್ಲ, ಈಗ ಅವರಿಗೆ ನಾನು ಏನ್ ಶಿಕ್ಷೆ ಕೊಡಬೇಕು, ಏನ್ ಮಾಡ್ಬೇಕು? ಏನ್ ಹೇಳ್ತಿದ್ಯಾ ನೀನು? ಆ ಕಾಲದಿಂದ ಈ ಕಾಲದವರೆಗೂ ಹೆಣ್ಣಿಗೆ ಒಂದು ಪ್ರತ್ಯೇಕವಾದ ಸ್ಥಾನವಿದೆ. ಆ ಸ್ಥಾನದಲ್ಲಿರೋ ನನ್ನ ಹೆಂಡತಿನ, ನಿನ್ ಸೊಸೆನ, ನಿನ್ನ ಮುದ್ದು ಮಗನ ಅತ್ತಿಗೆನ, ಒಂದು ವಿಧದಲ್ಲಿ ಅತ್ತಿಗೇನು ತಾಯಿ ಸಮಾನನೇ ಅಲ್ವಮ್ಮ? ಆ ತಾಯಿನೇ. ಅಂತ ತಾಯಿ ಸ್ಥಾನದಲ್ಲಿರೋ ನನ್ನ ಹೆಂಡತಿನ ನಿನ್ ಮಗ ಕೊಂದು ಬಂದಿದ್ದಾನಲ್ಲ. ಇಲ್ಲ, ನಾನಿದನ್ನ ನಂಬಲ್ಲ. ಏನ್ ವಿಶ್ವಾಸ, ಮಗನ್ ಮೇಲೆ ಏನ್ ನಂಬಿಕೆ. ಹೆತ್ತ ಕರುಳಿನ ಮುಂದೆ ಮಗನ್ ವಿಷಯವಾಗಿ ಯಾರು ಏನೇ ಹೇಳಿದ್ರು ಆ ಜೀವ ನಂಬಲ್ಲ ಅನ್ನಕ್ಕೆ ನೀನೇ ಸಾಕ್ಷಿ. ತಾಯಿ ಪ್ರೇಮ ಇರಬೇಕಾದ್ದೆ, ಆದ್ರೆ ಈ ಕರುಳಿನ ಪ್ರೇಮಾನೇ ಈಗ ನಿನ್ ಮಗನ ಕೊರಳಿಗೆ ನೇಣಾಗುತ್ತೆ. ಸುಲೇಮಾನ್, 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 ಜೈ ಸುಲೇಮಾನ್, ಸುಲೇಮಾನ್. ಅವನ್ ಮನೇಲಿಲ್ಲ. ನಿನ್ ಪುಣ್ಯ, ನಿನ್ ಮಗ ನನ್ ಕೈಗೆ ಸಿಕ್ಲಿಲ್ಲ. ಸಿಕ್ಕಿತ್ತಿದ್ರೆ ವಿಶೇಷ ಸುದ್ದಿ. ಮಂಗಳೂರಿನಲ್ಲಿ ನಡೆದಂಥ ಕಾರಾಗೃಹದ ಸ್ಫೋಟದಲ್ಲಿ ರಾಜ್ಯದ ಗೃಹ ಮಂತ್ರಿ ಯಲ್ಲಪ್ಪ ಹಾಗೂ ಕಮಿಷನರ್ ಬಾಲರಾಜ್ ಅವರ ಕೈವಾಡವಿದೆ ಎಂದು ಸಾಬೀತಾಗಿ ಇಂದು ಎಸಿಪಿ ಯಜ್ಞ ಅವರು ಅವರಿಬ್ಬರನ್ನು ಬಂಧಿಸಿದ್ದಾರೆ. ಮುಂದಿನ ತನಿಖೆಯನ್ನ ಎಸಿಪಿ ಯಜ್ಞ ಅವರೇ ವಹಿಸಿಕೊಂಡಿದ್ದಾರೆ. ಹಲೋ. ಚಾಚಾ, ನಾ ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ, ಅರ್ಜೆಂಟು. ನಾಳೆ ಬೆಳಗ್ಗೆ ಬರ್ತೀನಿ. ಗೋ ಟು ದ ಏರ್ಪೋರ್ಟ್ ಎಂದು ಎಸಿಪಿ ಯಜ್ಞನನ್ನು ನೋಡುವ ಹಂಬಲದಲ್ಲಿ ಶೌಕತ್ ಮಂಗಳೂರಿಗೆ ಪ್ರಯಾಣ ಬೆಳೆಸಿದ. ಅತ್ತ ಯಜ್ಞನಿಗಾಗಿ ಹೊಂಚು ಹಾಕುತ್ತಿದ್ದ ರಘುವರನ್ ಕಣ್ಣಿಗೆ ಶೌಕತ್ ಬೀಳಲು ಆತನನ್ನೇ ಯಜ್ಞ ಎಂದು ಭಾವಿಸಿ ರಘುವರನ್ ಶೌಕತ್ನನ್ನು ಅಮಾನುಷವಾಗಿ ಬಲಿ ತೆಗೆದುಕೊಂಡ. ಸತ್ತವನಾರೊಂದು ಶೋಧನೆ ನಡೆಸಲು ಬೆಂಗಳೂರಿಗೆ ಬಂದ ಯಜ್ಞನಿಗೆ ಸತ್ತವನು ತನ್ನ ತಮ್ಮ ಶೌಕತ್ ಎಂದು ತಿಳಿಯಿತು. ಆತನ ಸಾವಿನ ಹಿಂದೆ ಭೋಗತ ದೊರೆಗಳ ಕೈವಾಡ ಇದೆ ಎಂಬ ಸತ್ಯಾಂಶ ತಿಳಿದಾಗ ಯಜ್ಞ ಸ್ವತಃ ತನ್ನ ತಂದೆ ಅಲ್ಲಾ ಬಕ್ಷನನ್ನು ಅಜ್ಜಿ ತಾತನೇ ಕೇಳ್ಕೊಂಡು ಹೋಗ್ತಿದಾರ. ಅವ್ರು ತಪ್ಪು ಮಾಡಿದಾರಪ್ಪ. ಮತ್ತೆ ನಮ್ ತಂದೆ ಅನ್ಕೊಂಡಿದ್ದು ತಪ್ಪಲ್ವಾ? ಅವ್ರನ್ನ ಹಾಗೆ ಇದಾರೆ, ಅವ್ರನ್ನೇ ಕೇಳ್ಕೊಂಡೋಗಿಲ್ಲ. ಯಜ್ಞ ಹುಷಾರು. ವಾರೆ ವಾ, ಕ್ಯಾ ಸೆಂಟಿಮೆಂಟ್. ಏನಮ್ಮ ಫಸ್ಟ್ ವೈಫು? ನಮ್ಮಪ್ಪ ಏನೋ ಪರ್ಮನೆಂಟ್ ಆಗಿ ಒಳಗಡೆ ಫಿಟ್ ಆದಂಗೆ ನಿಮ್ ಮಗ ಏನೋ 5 ಸ್ಟಾರ್ ಹೋಟೆಲ್ ಫೆಸಿಲಿಟಿ ಕೊಡೋ ಹಾಗೆ ಕೇಳ್ಕೊತಾ ಇದೀಯಾ? ಏಯ್, ನೀನ್ ವ್ಯಾನಲ್ಲಿ ಕರ್ಕೊಂಡು ಹೋದ್ರೆ ನಾನು ಬೆಂಚ್ ಕಾರಲ್ಲಿ ವಾಪಸ್ ಕರ್ಕೊಂಡು ಬರ್ತೀನಿ. ನೀವ್ ಹೊಡಿಯಪ್ಪ, ನಾನಿದ್ದೀನಿ. ಹಿಂಗಿಂದ ಹೋಗಿ ಹಂಗಿಂದ ಕರ್ಕೊಂಡು ಬರೋಕ್ಕೆ ನಾನು ನಿಮ್ಮಪ್ಪನ ಕರ್ಕೊಂಡು ಹೋಗ್ತಾ ಇರೋದು ಕಲಾಸೆ ಪಾಳ್ಯಕ್ಕಲ್ಲ, ಕಾರಾಗೃಹಕ್ಕೆ. ರಿಮೆಂಬರ್,
The next target is you. ಸರ್, ಲುಕ್ ಮಿಸ್ಟರ್ ಲಾಬಾಕ್ಷ್, ಹಿಂದೆ ನಡೆದ ಘಟನೆಗಳಿಗೂ ಮುಂದಾಗೋ ಎಲ್ಲ ಅನಾಹುತಕ್ಕೂ ಯಾರ್ ಕಾರಣ, ಯಾರ್ಯಾರ ಕೈವಾಡಿದೆ ಅಂತ ಹೇಳಿದ್ರೆ ಭೂಮಂಡಲದೊಳಗೆ ಮತ್ತೊಂದು ಮಂಡಲವನ್ನು ಸ್ಥಾಪಿಸಿ ಅದಕ್ಕೆ ಅಂಡರ್ವರ್ಲ್ಡ್ ಅಂತ ಹೆಸರಿಟ್ಟು ಮೆರೀತಾ ಇರೋ ನಿಮ್ಮಂತ ಡಾನ್ಗಳನ್ನ ಹೊಸ್ಕಾಕಿ ಸಮಾಧಿ ಕಟ್ಟಿ ದರ್ ಈಸ್ ಅನ್ ಎಂಡ್ ಫಾರ್ ಅಂಡರ್ವರ್ಲ್ಡ್ ಅನ್ನೋದನ್ನು ತೋರಿಸ್ತೀನಿ. ಕಮ್ ಆನ್, ಸ್ಪೀಕ್ ಔಟ್. ಹಿಟ್ಲಿಸ್ಟ್ನಲ್ಲಿ ಸತ್ತ ವ್ಯಕ್ತಿಗಳ ಸಾವಿಗೆ ಮತ್ತೆ ಮುಂದೆ ಚೀಫ್ ಮಿನಿಸ್ಟರ್ ಸಾಹೇಬ್ರ ಹಲೋ, ಎಸ್, ಓಕೆ. ಎನಿ ಪ್ರಾಬ್ಲಮ್ಸ್? ಐ ಆಮ್ ಸಾರಿ ಮಿಸ್ಟರ್ ಯಜ್ಞ, you have been suspended. Further, there is no way for you to investigate this case. Sir? It's an order from higher authorities. Shall we take him to our custody, sir? Yes. Look, further judicial order sigovargu, put him into custody. ಯಜ್ಞ ಆದ ನಾನು ಸರ್ಕಾರದ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ಕಾನೂನು ಕಟ್ಟಳೆಯ ನಿಬಂಧನೆಯನ್ನು ಕಡೆಗಣಿಸದೆ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. Hats off to IPS, Indian political system. ಸುಲೇಮಾನ್, ಆ ಹಿಟ್ ಲಿಸ್ಟ್ ಮುಂದಿನ ವಿಷಯ ಏನಾಯ್ತು? ಎಲ್ಲ ರೆಡಿ ಆಗ್ತಾ ಇದೆ. ವೇಸ್ಟ್. ಮತ್ಲಬ್? ಸಿಎಂ ನಾನೇ ಕಿಡ್ನಾಪ್ ಮಾಡಿಸ್ತೀನಿ. ಆ ಪೊಲೀಸ್ ಹತ್ರ ಇರೋ ಅಲ್ಲಾ ಭಕ್ಷಣ ಕಿಡ್ನಾಪ್ ಮಾಡಿ ನಿನಗೆ ನನ್ನ ಹತ್ರ ಕರ್ಕೊಂಬಂದ್ ಬಿಡಕ್ಕಾಗತ್ತಾ? ಅರೆಸ್ಟ್ ಮಾಡಿಸಿದವನಿಗೆ ಬಚಾವ್ ಮಾಡಿ ಕರ್ಕೊಂಡ್ ಬರೋದು ಕಷ್ಟನಾ? ಅಂದ್ರೆ ಶೌಕತ್ ಹೋದ್ ಮದುವೆಲಿ ಗಲಾಟೆ ಎಬ್ಸಿ 10 ಜನ ಸಾಯೋ ಹಾಗೆ ಮಾಡಿ ಇದಕ್ಕೆಲ್ಲ ಕಾರಣ ಅಲ್ಲಾ ಬಕ್ಷ್ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಿಸಿದ್ದು ನಾನು. ಒಂದೇ ಮನೇಲಿದ್ದ ತಾಯಿ ಮಗನ ಮಧ್ಯೆ ಮಲತಾಯಿತನ ಬರೋ ಹಾಗೆ ಮಾಡಿದವನು ನಾನು. ತಂದೆ ಮಗನ ಪ್ರೀತಿಗೆ ವಿಷ ಹಿಂಡಿದವನು ನಾನೇ. ವಾವ್. ಇಷ್ಟೆಲ್ಲ ಮಾಡಿದವನಿಗೆ ಜೈಲಲ್ಲಿರೋ ಮುದುಕನ್ನೇ ತಗೊಂಡು ಬರೋದು ತುಂಬಾ ಸುಲಭ. ಹಾಗೇನಾದ್ರೂ ಆದ್ರೆ ಈ ಇಡೀ ಪ್ರಪಂಚಕ್ಕೆ ನಾನೇ ರಾಜ, ಭೂಗತ ಪ್ರಪಂಚಕ್ಕೆ ನೀನೇ ಮಹಾರಾಜ. ಓಕೆ? ಸಚ್? ಸಾಯೋ ನಿನ್ನಪ್ಪನ ಮೇಲೆ ಆಣೆ. ಇಷ್ಟು ವರ್ಷ ಕನ್ಸಲ್ ಕಾಣ್ತಾ ಇದ್ದ ಕುರ್ಚಿ ಮೇಲೆ ಮನಸಾರ ಕೂತು ಕತ್ತಲೆ ಸಾಮ್ರಾಜ್ಯದ ಕಾರಬಾರ ನಡೆಸೋ ಅವಕಾಶ ಸಿಕ್ತು. ಅಲ್ಲಾ ಬಕ್ಷ ಸತ್ತ ಅಂತ ತಿಳ್ಕೊ. ಕಾಯ್ಸೇವ ಭಾಯ್, ಖುಷ್ ಖಬರ್, ಇವತ್ತಿಂದ ಶಿವಾಜಿನಗರ್ ನಿಮ್ಮ ಅಂಡರ್ಲಿರುತ್ತೆ. ಸಂತೋಷನಾ? ತುಂಬಾ ಸಂತೋಷ. ಅದು ನಿಮ್ಮಪ್ಪ ನಾಯ್ ಮಾರಿ ಹಬ್ಬಕ್ಕೆ ಕುರಿ ಹೊಡಿತಾ ಇದ್ದೆ, ಇನ್ ಮುಂದೆ ಕೋಣ ಹೊಡಿತೀನಿ ನಿಮ್ಮ ಆಶೀರ್ವಾದದಿಂದ. ಬರ್ಲಾ? ಮಗನೇ, ನಾನ್ ನಿನಗ್ ಸಹಾಯ ಮಾಡ್ತಾ ಇಲ್ಲ, ನೀನ್ ನನಗ್ ಸಹಾಯ ಮಾಡ್ತಾ ಇದೀಯ. ಯಾವ ಕೈ ಕತ್ತರಿಸಿ ನಿಮ್ಮಪ್ಪ ಮೆರಿತಾ ಇದ್ನೋ, ಇವತ್ತು ಅವನ್ ತಲೆ ಎತ್ತಕ್ಕೆ ಸ್ವಂತ ಮಗನೇ ಕತ್ತಿ ಮಸಿತಾ ಇದ್ದಾನೆ.